ಡಿಯರ್ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು ಎಥೆನಾಯಿಕ್ ಆ್ಯಸಿಡ್ ಲಾಸ್ಟ್ ವಿಡಿಯೋದಲ್ಲಿ ನಾವು ಎಥೆನಾಲ್ ಫಿಸಿಕಲ್ ಪ್ರಾಪರ್ಟಿ ಕೆಮಿಕಲ್ ಪ್ರಾಪರ್ಟೀಸ್ನ ನೋಡಿದ್ವು. ಈ ವಿಡಿಯೋದಲ್ಲಿ ಎಥೆನಾಯಿಕ್ ಆ್ಯಸಿಡ್ಡಿನ ಫಿಸಿಕಲ್ ಮತ್ತು ಕೆಮಿಕಲ್ ಪ್ರಾಪರ್ಟೀಸ್ನ ನೋಡ್ತಾ ಹೋಗೋಣ. ಸೊ ಮೊದಲನೇದು, ಲೆಟ್ ಅಸ್ ಟಾಕ್ ಅಬೌಟ್ ದ ಫಿಸಿಕಲ್ ಪ್ರಾಪರ್ಟೀಸ್. So what are the physical properties of ethanol? The first physical property of ethanol is that the melting point of pure ethanoic acid. So let us study about the physical property of ethanoic acid. The melting point of pure ethanoic acid is 290 Kelvin. What is the melting point of pure ethanoic acid? It is 290 Kelvin. So ಈ ಟೆಂಪರೇಚರ್ನಲ್ಲಿ ಇಟ್ ಫ್ರೀಸಸ್. ದ ಮೆಲ್ಟಿಂಗ್ ಪಾಯಿಂಟ್ ಈಸ್ 290 ಕೆಲ್ವಿನ್. ಎರಡನೇದಕ್ಕೆ ಬರೋಣ. ಸೊ ದಿಸ್ ಎಥನಾಯಿಕ್ ಆ್ಯಸಿಡ್ ವಿಲ್ ಫ್ರೀಸಸ್. ಎಥನಾಯಿಕ್ ಆ್ಯಸಿಡ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಅಸಿಟಿಕ್ ಆ್ಯಸಿಡ್. ಇದು ಫ್ರೀಸ್ ಆಗುತ್ತೆ ಯಾವಾಗ? ಸೊ ಇಫ್ ದ ಎಥನಾಯಿಕ್ ಆ್ಯಸಿಡ್ ಫ್ರೀಸಸ್ ಡ್ಯೂರಿಂಗ್ during winter time, it is called as glacial acetic acid. ನೋಡಿ, ಎಥನಾಯಿಕ್ ಆ್ಯಸಿಡ್ ಅಥವಾ ಅಸಿಟಿಕ್ ಆ್ಯಸಿಡ್ ಇದೆಯಲ್ಲ, ಇದು ವಿಂಟರ್ ಸೀಸನ್ನಲ್ಲಿ ಫ್ರೀಸ್ ಆಗುತ್ತೆ. ಸೊ ವಿಂಟರ್ ಸೀಸನ್ನಲ್ಲಿ ಫ್ರೀಸ್ ಆದಂತಹ ಎಥನಾಯಿಕ್ ಆ್ಯಸಿಡನ್ನು ಗ್ಲೇಸಿಯಲ್ ಅಸಿಟಿಕ್ ಆ್ಯಸಿಡ್ ಅಂತ ಕರಿತೀವಿ. ಸೊ ಇನ್ ವಿಚ್ ಸೀಸನ್ ದ ಎಥನಾಯಿಕ್ ಆ್ಯಸಿಡ್ ವಿಲ್ ಫ್ರೀಸ್? It will freeze us at winter season. Therefore ethanoic acid which freezes at winter season, it is called as glacial acetic acid. Okay, so next nodona. So 5 to 8% ನಷ್ಟು 5 to 8% acetic acid in water. 5 to 8% of acidic acid in water is called vinegar. ಸೊ ನೀರಿನಲ್ಲಿ 5% 8%ವರೆಗೂ ಅಸಿಟಿಕ್ ಆ್ಯಸಿಡ್ ಇದ್ದರೆ ಅದನ್ನು ವಿನೆಗರ್ ಅಂತ ಕರಿತೀವಿ. ಸೊ ಈ ವಿನೆಗರ್ನ ನೀವು ತಿನ್ನುವಂತಹ ಗೋಬಿ ಮಂಚೂರಿ, ಸೊ ಟೇಸ್ಟ್ಗೆ, ಸೊ ಆ ಜಂಕ್ ಫುಡ್ಗಳಿರ್ತದಲ್ಲ, ಆ ಜಂಕ್ ಫುಡ್ಗೆಲ್ಲ ಆ್ಯಡ್ ಮಾಡಿರ್ತಾರೆ. ಸೊ ಈ 5 to 8% ಆಫ್ ಅಸಿಟಿಕ್ ಆ್ಯಸಿಡ್ ಈಸ್ ಪ್ರೆಸೆಂಟ್ ಇನ್ ವಾಟರ್, ಇಟ್ ಈಸ್ ಕಾಲ್ಡ್ ಆಸ್ ವಿನೆಗರ್ ಅಂತ ಕರಿತೀವಿ. ಸೊ ಈ ಮೂರನ್ನ ನೀವು ಯೂಶುವಲ್ ಆಗಿ ಫಿಸಿಕಲ್ ಪ್ರಾಪರ್ಟೀಸ್ನಲ್ಲಿ ಜ್ಞಾಪಕ ಇಟ್ಕೊಳ್ಳಿ. ಮೆಲ್ಟಿಂಗ್ ಪಾಯಿಂಟು 290 ಕೆಲ್ವಿನ್, ಡ್ಯೂರಿಂಗ್ ವಿಂಟರ್ ಸೀಸನ್ ಫ್ರೀಸ್ ಆಗುತ್ತೆ, ಅದಕ್ಕೆ ಅದನ್ನು ಗ್ಲೇಸಿಯಲ್ ಅಸಿಟಿಕ್ ಆ್ಯಸಿಡ್ ಅಂತ ಕರಿತೀವಿ. ವಾಟರ್ನಲ್ಲಿ 5 to 8% ಅಸಿಟಿಕ್ ಆ್ಯಸಿಡ್ ಇದ್ದರೆ ಅದನ್ನು ನಾವು ವಿನೆಗರ್ ಅಂತ ಕರಿತೀವಿ. ಇಷ್ಟು ಫಿಸಿಕಲ್ ಪ್ರಾಪರ್ಟೀಸ್ ಬಗ್ಗೆ ನೀವು ಸ್ಟಡಿ ಮಾಡಬೇಕು, ಇನ್ನು ತಿಳ್ಕೋಬೇಕು. ಇನ್ನು ಎರಡನೇದಕ್ಕೆ ಬರೋಣ. ವಾಟ್ ಆರ್ ದ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಅಸಿಟಿಕ್ ಆ್ಯಸಿಡ್? ಸೊ ಕೆಮಿಕಲ್ ಪ್ರಾಪರ್ಟೀಸ್ಗೆ ಬಂದರೆ ಮೊದಲನೇ ಕೆಮಿಕಲ್ ಪ್ರಾಪರ್ಟಿನ, ಸೊ ರಿಯಾಕ್ಷನ್ ಆಫ್ ಎಥೆನಾಯಿಕ್ ಆ್ಯಸಿಡ್ ವಿತ್ ಬೇಸ್. ಸೊ ಹೌ ಎಥೆನಾಯಿಕ್ ಆ್ಯಸಿಡ್ ರಿಯಾಕ್ಟ್ಸ್ ವಿತ್ ಬೇಸ್. ಮತ್ತೆ ರೀಕಾಲ್ ಮಾಡ್ಕೊಳ್ಳಿ. ಸೊ ಎಥೆನಾಯಿಕ್ ಆ್ಯಸಿಡ್ ಇಸ್ ನಥಿಂಗ್ ಬಟ್ ಆ್ಯಸಿಡ್, ದಟ್ ಈಸ್ ಅಸಿಟಿಕ್ ಆ್ಯಸಿಡ್. ಆ್ಯಸಿಡ್ ಬೇಸ್ ಜೊತೆಗೆ ರಿಯಾಕ್ಟ್ ಆದರೆ ಏನಾಗುತ್ತೆ? ಸೊ ಇಟ್ ಈಸ್ ನ್ಯೂಟ್ರಲೈಸೇಷನ್ ರಿಯಾಕ್ಷನ್. ರಿಯಾಕ್ಷನ್ ಆಫ್ ಆ್ಯಸಿಡ್ ವಿತ್ ಬೇಸ್ ವಿಲ್ ಫಾರ್ಮ್ ವಾಟ್ ಟೈಪ್ ಆಫ್ ರಿಯಾಕ್ಷನ್? Neutralization reaction. What is the molecular formula for acetic acid? CH3COOH ಪ್ಲಸ್ ಬೇಸ್ ಆಗಿ ನಾನು ಸೋಡಿಯಂ ಹೈಡ್ರಾಕ್ಸೈಡ್ನ ತಗೊತಾ ಇದ್ದೀನಿ. ಸೊ ವೆನ್ ಆ್ಯಸಿಡ್ ರಿಯಾಕ್ಟ್ಸ್ ವಿತ್ ಬೇಸ್ ಇಟ್ ಫಾರ್ಮ್ ಸಾಲ್ಟ್ ಆ್ಯಂಡ್ ವಾಟರ್. ಸೊ ಸಾಲ್ಟ್ ಆ್ಯಂಡ್ ವಾಟರ್ ಆರ್ ದ ಪ್ರಾಡಕ್ಟ್. ಸೊ ಹಾಗಾದರೆ ಸಾಲ್ಟ್ ಯಾವ ಸಾಲ್ಟ್ ಅಂಟಾಗುತ್ತೆ? CH3COONA. ನೋಡಿ, CH3COONA. ಇನ್ನು ಮಿಕ್ಕಿದೆ ಇಲ್ಲಿ CH3COO, ಇಲ್ಲಿವರೆಗೂ ಬರ್ಕೊಂಡೆ. ಇಲ್ಲಿ H ಮಿಕ್ಕಿದೆ, ಇಲ್ಲಿ OH ಮಿಕ್ಕಿದೆ, then it will become H2O. So name of this salt is called sodium acetate. What type of reaction it is? It is called as neutralization reaction. So reaction of acid with base to form salt and water is called that is neutralization reaction. Reaction of acetic acid with base, that is sodium hydroxide, is neutralization reaction. What is the name of the product? The name of the product is sodium acetate. Along with the sodium acetate, what is formed? Water is formed. Then coming to the second reaction, a ಎರಡನೇ reaction ಅನ್ನ reaction of
reaction with metal carbonate. So what happens when ethanoic acid reacts with metal carbonate? When ethanoic acid reacts, for example, hೀಗೆ ತಗೋಣ CH3COOH ethanoic acid reacts with metal carbonate na ತಗೊಂತೀನಿ. I will take the metal carbonate as sodium carbonate. So what happens when ethanoic acid reacts with metal carbonate? What is the name of the metal carbonate? Sodium carbonate. When ethanoic acid reacts with the sodium carbonate, again it forms sodium acetate. Equation balance ಮಾಡೋದಕ್ಕೆ ಇಲ್ಲಿ 2 ನ ಹಾಕೋತೀವಿ. ಹಾಗಾದ್ರೆ ಏನಾಯ್ತು 2 CH3COOH plus Na2CO3 give rise to 2CH3COONA plus CO2 plus H2O. ಮತ್ತೆ ನೀವು ರೀಕಾಲ್ ಮಾಡ್ಕೋಬೇಕು. What happens when acid reacts with metal carbonate? When acid reacts with metal carbonate, it forms salt, water and liberates carbon dioxide. Same ಅದೇ ಇಲ್ಲಿ ಯಾವ ಆಸಿಡ್ ತಗೊಂತಾ ಇದೀವಿ? Acetic acid. Acetic acid reacts with metal carbonate to form salt, water and liberates carbon dioxide. So acetic acid sodium carbonate ಜೊತೆಗೆ ರಿಯಾಕ್ಟ್ ಆದಾಗ sodium acetate ಉಂಟಾಗಿ, what is this sodium acetate? It is salt plus water and liberates carbon dioxide. So this is equation for reaction of acetic acid with metal carbonate. So now let us study about the third, that one is called reaction of ethanoic acid with metal bicarbonate. ಮತ್ತೆ ರೀಕಾಲ್ ಮಾಡ್ಕೊಳ್ಳಿ. What happens when acid reacts with metal bicarbonate? When acid reacts with metal bicarbonate, it forms salt, water and liberates carbon dioxide. ಇಲ್ಲೂ ಅದೇ ಆಗೋದು. ಯಾವ ಆಸಿಡ್ ತಗೊಂಡಿದ್ದೀವಿ? ಅಸಿಟಿಕ್ ಆಸಿಡ್ CH3COOH plus what is the name of the metal bicarbonate? The name of the metal bicarbonate is sodium bicarbonate. So it forms, acid reacts with metal bicarbonate to form salt, water and liberates carbon dioxide. So illu ashte. So what is the name of the salt formed? CH3COONA, sodium acetate plus carbon dioxide plus water. What is the name of the gas released? That is carbon dioxide. So like this we have to study about the reaction of ethanoic acid with metal bicarbonate. Then coming to the fourth type of reaction, very important, ಇದನ್ನ ಎಕ್ಸಾಮ್ ನಲ್ಲಿ ಕ್ವಶನ್ ಕೇಳಬಹುದು ಈ ಸರಿ. What is esterification? Very important question for the point of view of examination. ಯಾಕಂದ್ರೆ esterification ಅಂದ್ರೆ ಏನು? So esterification ಅಂದ್ರೆ a reaction between ethanoic acid and ethanol. The reaction between ethanoic acid and ethanol to form esters is called esterification by liberating water. Nodi, ethanoic acid reacts with ethanol. Reaction between ethanoic and ethanol to form reaction between ethanoic acid and ethanol to form esters. ಸೊ ಎಸ್ಟರ್ಸ್ ಫಾರ್ಮೇಷನ್ ಆಗುತ್ತೆ. ಅದ್ರ ಜೊತೆಗೆ ನೋಡಿ ನಾನು ಈಗ ಬರ್ಕೊಳ್ತೀನಿ, ಒಂದ್ಸರಿ ಡೆಫಿನಿಷನ್ ಹೇಳ್ಬಿಡ್ತೀನಿ. ವಾಟ್ ಈಸ್ ಎಸ್ಟರಿಫಿಕೇಶನ್? ಎಸ್ಟರಿಫಿಕೇಶನ್ ಈಸ್ ಎ ರಿಯಾಕ್ಷನ್ ಬಿಟ್ವೀನ್ ethanoic acid and ethanol to form esters and to form esters and water. ಸೊ ವಾಟರ್ ಕೂಡ ಏನಾಗುತ್ತೆ? ರಿಮೂವ್ ಆಗುತ್ತೆ. ಅದಕ್ಕೆ ನಾನು ಈಗ ಏನು ಮಾಡಿದ್ದೀನಿ, CH3COOH ಇಸ್ ಎಥೆನಾಯಿಕ್ ಆ್ಯಸಿಡ್ ಆ್ಯಂಡ್ ಇದನ್ನು ನಾನು ಎಥೆನಾಲನ್ನು ಈಗ ಬರ್ಕೊಂಡಿದ್ದೀನಿ CH3CH2HO. ಯಾಕೆಂದ್ರೆ ನಿಮಗೆ ಬರ್ದು ತೋರ್ಸೋಕ್ಕೆ ಈಸಿ ಆಗುತ್ತೆ. ನೋಡಿ ಇನ್ನೇನೇನು ಪ್ರಾಡಕ್ಟ್ ಬರುತ್ತೆ ಅಂದರೆ ಇದಿಷ್ಟು ಸೇರಿಸ್ಕೊಳ್ಳಿ, ಇದಿಷ್ಟು ಸೇರಿಸ್ಕೊಂಡ್ರೆ ಇಟ್ ವಿಲ್ ಬಿಕಮ್ ವಾಟರ್. ಇನ್ನು ಉಳಿದಿದ್ದು ಹಾಗೆ ಬರೀಬೇಕು. ಏನು ಬರೀತೀರಾ ನೋಡಿ, CH3COO CH2 CH3. This CH3COO CH2 CH3 is nothing but ester. So like this we have to explain esterification. What is esterification? Esterification is the reaction between ethanoic acid and ethanol to form ester and water.
ಸೊ ದಿಸ್ ಈಸ್ ಕಾಲ್ಡ್ ಎಸ್ಟರಿಫಿಕೇಶನ್. ಸೊ ಎಸ್ಟರಿಫಿಕೇಶನ್ ಅನ್ನ ಈ ಎಸ್ಟರ್ಸ್ ಅಂತ ನಾವೇನು ಕರಿತೀವೋ ಇದು ನೋಡಿ. ಸೊ ಸ್ಟ್ರಾಬೆರಿ ಇರ್ಬೋದು, ಕೆಲವು ಫ್ರೂಟ್ಸು ದೇ ವಿಲ್ ಸ್ಮೆಲ್ ಆ್ಯಂಡ್ ಟೇಸ್ಟ್. ವೈ ದ ಸ್ಟ್ರಾಬೆರಿ ಆ್ಯಂಡ್ ಸಮ್ ಫ್ರೂಟ್ಸ್ ವಿಲ್ ಟೇಸ್ಟ್ ಆ್ಯಂಡ್ ಸ್ಮೆಲ್? ಬಿಕಾಸ್ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಎಸ್ಟರ್ಸ್. ಅದರೊಳಗಡೆ ಎಸ್ಟರ್ಸು ಪ್ರೆಸೆಂಟ್ ಇರುತ್ತೆ. ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ, ವೆರಿ ವೆರಿ ಇಂಪಾರ್ಟೆಂಟ್ ಇದು ಎಕ್ಸಾಮಿನೇಷನ್ಗೆ. ವಾಟ್ ಈಸ್ ಎಸ್ಟರಿಫಿಕೇಶನ್? ಸೊ ಎಸ್ಟರಿಫಿಕೇಶನ್ ಈಸ್ ಎ ರಿಯಾಕ್ಷನ್ ಬಿಟ್ವೀನ್ ethanoic acid and ethanol to form esters and water. ಸೊ ಎಥೆನಾಲ್ ಮತ್ತು ಎಥೆನಾಯಿಕ್ ಆ್ಯಸಿಡ್ಗಳ ನಡುವೆ ನಡೆಯುವಂತಹ ರಿಯಾಕ್ಷನ್ನಲ್ಲಿ ಎಲ್ಲಿ ಎಸ್ಟರ್ಸು ಉಂಟಾಗುತ್ತೋ ಅದನ್ನು ಎಸ್ಟರಿಫಿಕೇಶನ್ ಅಂತ ಕರಿತೀವಿ. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟು. ಇದಾದಮೇಲೆ ಇನ್ನು ಐದನೇದಕ್ಕೆ ಬರೋಣ. ದಟ್ ಈಸ್ ಕಾಲ್ಡ್ ಸಪೋನಿಫಿಕೇಶನ್. ಎಕ್ಸಾಮ್ನಲ್ಲಿ ನಿಮಗೆ 1 ಮಾರ್ಕ್ಸ್ ಕ್ವಶನ್ ಕೇಳ್ಬೋದು. ವಾಟ್ ಈಸ್ ಸಪೋನಿಫಿಕೇಶನ್ ಅಂತ ಕೇಳ್ಬೋದು. ಅವಾಗ ನೀವು ಆನ್ಸರ್ ಮಾಡಬೇಕು. ಸೊ ಆಪೋಸಿಟ್ ರಿಯಾಕ್ಷನ್ ನೋಡಿ, opposite reaction of esterification is called saponification. What is saponification? Opposite reaction of esterification is called saponification. During saponification soaps are formed. ಅಥವಾ ಈಗ ಹೇಳ್ಬೋದು, ದ ಸಪೋನಿಫಿಕೇಶನ್ ಈಸ್ ಎ ಪ್ರೋಸೆಸ್ ಆಫ್ ಫಾರ್ಮಿಂಗ್ ಆಫ್ ಸೋಪ್. ದ ಪ್ರೋಸೆಸ್ ಆಫ್ ಫಾರ್ಮಿಂಗ್ ಆಫ್ ಸೋಪ್. ಸೊ ಸೋಪ್ ಅಂದರೆ ಸಾಬೂನು. ಸೊ ಸಾಬೂನನ್ನು ಉಂಟು ಮಾಡುವಂತಹ ರಿಯಾಕ್ಷನ್ ಅನ್ನು ವಿ ಕ್ಯಾನ್ ಕಾಲ್ ಇಟ್ ಆಸ್ ಸಪೋನಿಫಿಕೇಶನ್. ಸೊ ಸೋಪ್ನ ಉಂಟು ಮಾಡುವ ರಿಯಾಕ್ಷನ್ ಇಸ್ ಸಪೋನಿಫಿಕೇಶನ್. ವಾಟ್ ಈಸ್ ಸಪೋನಿಫಿಕೇಶನ್? The opposite reaction of esterification is called saponification. During saponification soaps are formed. ಹಾಗಾದರೆ ಸಪೋನಿಫಿಕೇಶನ್ಗೆ ನಾವು ಹೀಗೆ ಬರೆಯೋಣ. ಸೊ ಲೆಟ್ ಅಸ್ ರೈಟ್ ದ ಸಪೋನಿಫಿಕೇಶನ್ ಲೈಕ್ ದಿಸ್. ನೋಡಿ, ನಾನು ಇನ್ನೊಂದು ಬಿಟ್ಬಿಟ್ಟಿದ್ದೆ, ಸಾರಿ. ಇಲ್ಲಿ ನಾವು ಬರೀಬೇಕಾದ್ರೆ ವಾಟರ್ ರಿಮೂವ್ ಆಗ್ತಾ ಇದೆ. ಇದೊಂದು ನೋಡಿ ಪಾಯಿಂಟ್ ನಾನು ಮಿಸ್ ಮಾಡಿದ್ದೆ, ಐ ಆಮ್ ವೆರಿ ಸಾರಿ. ಏನಪ್ಪ ಅದು ಅಂದರೆ, ವಾಟರು ರಿಮೂವ್ ಆಗ್ತಾ ಇದೆ ಅಂದರೆ ಇಲ್ಲಿ ಒಂದು ಡಿಹೈಡ್ರೇಟಿಂಗ್ ಏಜೆಂಟು ಇರಲೇಬೇಕು. ಆಲ್ರೆಡಿ ನಿನ್ನೆ ಕ್ಲಾಸಲ್ಲಿ ನಾವು ನೋಡಿದ್ವು. ವಿಚ್ ಈಸ್ ದ ಡಿಹೈಡ್ರೇಟಿಂಗ್ ಏಜೆಂಟ್? Concentrated H2SO4 is a dehydrating agent because it helps in removal of water. ಹಾಗಾದರೆ ರಿಯಾಕ್ಷನ್ ಬಿಟ್ವೀನ್ ಎಥೆನಾಲ್ ಆ್ಯಂಡ್ ಎಥೆನಾಯಿಕ್ ಆ್ಯಸಿಡ್ ಇನ್ ಪ್ರೆಸೆನ್ಸ್ ಆಫ್ ಕಾನ್ಸಂಟ್ರೇಟೆಡ್ H2SO4 to form ester and water is called esterification. During esterification, dash will be used as a dehydrating agent, concentrated H2SO4. This you keep it in mind. What is saponification? The opposite reaction of esterification is called saponification. ಹಾಗಾದರೆ ನಾವು ಸಪೋನಿಫಿಕೇಶನ್ಗೆ ಈಕ್ವೇಷನ್ನ ಬರೆಯೋಣ. ಸೊ ಲೆಟ್ ಅಸ್ ರೈಟ್. ಸೊ ಸಪೋನಿಫಿಕೇಶನ್ಗೆ ಈಕ್ವೇಷನ್ ಬರೆಯೋದಾದರೆ ಐ ವಿಲ್ ರೈಟ್ ದ ಈಕ್ವೇಷನ್ ಲೈಕ್ ದಿಸ್. CH3, that is I am taking ester, CH3 COO CH2 CH3 in presence of NaOH. ಸೊ ಎಸ್ಟರ್ನ ಮೂಲಕ ಸೋಡಿಯಂ ಹೈಡ್ರಾಕ್ಸೈಡ್ನ ಪಾಸ್ ಮಾಡಿದಾಗ ಇಟ್ ಫಾರ್ಮ್ CH3COONA. ದಿ CH3COONA ಈಸ್ ನಥಿಂಗ್ ಬಟ್ ಸೋಪ್. ಪ್ಲಸ್ ಇಟ್ ಫಾರ್ಮ್ಸ್ HO CH2 CH3. ನೋಡಿ, ಮತ್ತೆ ನಮಗೆ ಬೈ ಯೂಸಿಂಗ್ ಎಸ್ಟರ್ನ ಯೂಸ್ ಮಾಡಿಕೊಂಡು ಮತ್ತೆ ನಾವು ಎಥೆನಾಲನ್ನು ಪಡ್ಕೊಂಡು, ಸೊ ಅಲ್ಲೇನು ಮಾಡ್ತಾ ಇದ್ವು, ಎಥೆನಾಯಿಕ್ ಆ್ಯಸಿಡ್ನ ಯೂಸ್ ಮಾಡಿ ಎಥೆನಾಲ್ನ ಯೂಸ್ ಮಾಡಿ ಎಸ್ಟರ್ನ ಪಡಿತಾ ಇದ್ವು. ಇಲ್ಲಿ ಎಸ್ಟರ್ನ ಯೂಸ್ ಮಾಡಿಕೊಂಡು ವಿ ಆರ್ ಗೆಟಿಂಗ್ ಎಥೆನಾಲ್. ಸೊ ಅದಕ್ಕೆ ನಾವು ಆಪೋಸಿಟ್ ರಿಯಾಕ್ಷನ್ ಟು ಎಸ್ಟರಿಫಿಕೇಶನ್ ಇಸ್ ಕಾಲ್ಡ್ ಸಪೋನಿಫಿಕೇಶನ್. ಸೊ ದಿಸ್ ಈಸ್ ಅನ್ ಈಕ್ವೇಶನ್ ಫಾರ್ ಸೋಪ್. ನೋಡಿ, ಈ CH3COONA ಇದೆಯಲ್ಲ, ಇದನ್ನೇ ನಾವು ವಿ ಹ್ಯಾವ್ ಟು ಕಾಲ್ ಇಟ್ ಆಸ್ ಸೋಪ್ ಅಂತ ಕರಿತೀವಿ. ಇದನ್ನು ನಾನು ನೆಕ್ಸ್ಟು ಕ್ಲೆನ್ಸಿಂಗ್ ಆ್ಯಕ್ಷನ್ ಆಫ್ ಸೋಪ್ ಇದೆಯಲ್ಲ ಅಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಏನಾಯ್ತು ಇಲ್ಲಿ? ಸೊ ಲೆಟ್ ಅಸ್ ನೋ. ಸೊ ದಿಸ್ ಈಸ್ ವಾಟ್? CH3COO CH2 CH3. This is ester. When sodium hydroxide is passed through ester, what is formed? Soap is formed. Along with soap, dash is formed. Ethanol is formed. So this is about saponification. Thank you.